ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗಲ್ಲಿ ಏನೇನಿದೆ ಅಂತ ಹೇಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇವತ್ತು ಪಾಲಕ್ ಪಲ್ಯ ಚಟ್ನಿ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನೋಡಿ ನಿಮ್ಮ ಮನೆಯಲ್ಲಿ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಫಸ್ಟು ಪಾಲಕ್ ತೊಳ್ಕೊಂಡು ಹೆಚ್ಚಿದ್ದೀನಿ. ಈಗ ಮೆಣಸಿನ್ಕಾಯಿನೂ ಸ್ವಲ್ಪ ಘಾಟ್ ಇಟ್ಕೊತೀನಿ, ಯಾಕಂದರೆ ಹುರಿದ್ರೆ ಸಿಡಿತಾವಂತ ಚಾಕು ತೊಗೊಂಡು ಒಂದು ಸ್ವಲ್ಪ ಕೊಯ್ದು ಹುರಿಬೇಕು, ಇಲ್ಲಾಂದರೆ ಸಿಡಿತಾವಲ್ಲ. ಅದಕ್ಕೋಸ್ಕರ ಘಾಟ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಒಂದು 10ರಿಂದ 12 ತೊಗೊಂಡಿನಿ ಮೆಣಸಿನ್ಕಾಯಿನ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ನೋಡಿ. ಎಣ್ಣೆ ಹಾಕಿ ಹುರ್ಕೋಬೇಕು. ನಾವು ಹಂಗೆ ಹುರ್ಕೊಂಡ್ರೆ ಸಿಡಿತಾವ ಮುಖಕ್ಕೆ, ಅದಕ್ಕೆ ಒಂದು ಸ್ವಲ್ಪ ಘಾಟ್ ಇಟ್ಕೊಂಡಿನಿ. ಈ ಥರ ಮಾಡಿ ಪಾಲಕ್ ಸೊಪ್ಪಿನ ಚಟ್ನಿ ಭಾಳ ರುಚಿ ಆಗ್ತದೆ, ಭಾಳ ಟೇಸ್ಟಿ ಆಗ್ತದೆ. ಎಲ್ಲದಕ್ಕೂ ಊಟ ಮಾಡ್ಬೋದು. ಈಗ ಪಾಲಕ್ ಹಾಕ್ತಿದ್ದೀನಿ ನೋಡಿ, ಮೆಣಸಿನ್ಕಾಯಿ ಒಳಗೇ ಹುರಿದು ಅವು ಅರ್ಧ ಹುರಿದ ಮೇಲೆ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಒಂದು ಕಟ್ಟು ಇದೆ ಅದು ಪಲ್ಯ. ಇದನ್ನು ಹುರ್ಕೋಬೇಕು ಒಂದು ಸ್ವಲ್ಪ. ಅದೇ ಎಣ್ಣೆ ಒಳಗೆ, ಎಣ್ಣೆ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಹಾಕ್ಕೋಬೇಕು, ಇಲ್ಲಾಂದರೆ ಅದರೊಳಗೆ ಹಾಕ್ಕೋಬೇಕು. ಇದು ಒಂದು ಸ್ವಲ್ಪ ಹುರಿದಾದ್ಮೇಲೆ ಜಾಸ್ತಿ ಹುರ್ಕೊಂಡು ಕಪ್ಪಾಗುತ್ತದೆ ಪಲ್ಯ, ಅದಕ್ಕೋಸ್ಕರ ಸ್ವಲ್ಪನೇ ಹುರ್ಕೋಬೇಕು. ಈಗ ಹುಣಸೆ ಹಣ್ಣು ತೊಳೆದು ಹಾಕ್ಕೊತಿದ್ದೀನಿ, ಒಂದು 5-6 ಎಲೆ ಅಷ್ಟೇ, ಜಾಸ್ತಿ ಏನಿಲ್ಲ. ನಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನೊಂದು ಸ್ವಲ್ಪ ಹಾಕೀನಿ, 5-6 ಎಲೆ ಅಷ್ಟೇ. ಅದನ್ನು ಹುರ್ಕೋಬೇಕು. ಅದರೊಳಗೇನೆ ಹಾಕಿ ಇದೆಲ್ಲ ಹುರಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನೋಡಿ. ಇದನ್ನು ಒಂದು ಕಟ್ಟಿದೆ. ಈ ಥರ ಮಾಡಿದರೆ ಭಾಳ ಟೇಸ್ಟ್ ಆಗ್ತದೆ, ರುಚಿ ಬರ್ತದೆ. ಊಟ ಮಾಡಿದರೆ ಅದ್ರದ್ದು ಫ್ಲೇವರ್ನೂ ಬರ್ತದೆ ಒಂದು ಸ್ವಲ್ಪ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿನಿ ಕೊತ್ತಂಬರಿ ಸೊಪ್ಪನ್ನು. ಅದನ್ನು ಹುರ್ಕೊಬೇಕು ಅದ್ರಾಗೆ ನೋಡಿ ಫ್ರೆಂಡ್ಸ್, ಯಾವ ಥರ ಹುರ್ಕೊಂಡು ಅಂತ. ಈ ಥರ ಹುರ್ಕೋಬೇಕು. ಇದಾದಮೇಲೆ ನೋಡಿ, ಪೂರ ಮೆತ್ತಗೈತಲ್ವ, ಇಷ್ಟ ಆದರೆ ಸಾಕು. ಒಲೆ ಆಫ್ ಮಾಡ್ತೀನಿ. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ರುಬ್ಕೊಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಫ್ರೆಂಡ್ಸ್. ಅದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕಿ, ಈಗ ಬೆಳ್ಳುಳ್ಳಿ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಚಮಚದಷ್ಟು. ಎಲ್ಲ ಹಾಕಿ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ಗಟ್ಟಿ ಏನಾಗಲ್ಲ ಅಷ್ಟೊಂದು. ಇಷ್ಟ ಆದರೆ ಸಾಕು. ಈಗ ಶೇಂಗದ ಪುಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಎರಡರಿಂದ 3 ಚಮಚ ಶೇಂಗದ ಪುಡಿ ಹಾಕಿ ರುಬ್ಕೊತೀನಿ ನುಣ್ಣಗೆ. ನೋಡಿ ಫ್ರೆಂಡ್ಸ್, ಈ ಥರ ಆದರೆ ಪಾಲಕ್ ಚಟ್ನಿ ರೆಡಿ ಆಗ್ತದೆ. ಇದು ರುಬ್ಕೊಂಡ್ಮೇಲೆ ಸ್ವಲ್ಪನೇ ರುಬ್ಕೊಂಡಿದ್ದೀನಿ, ಇಷ್ಟ ಆಗಿದೆ. ಈಗ ಊಟ ಮಾಡಿಲ್ಲ ಇನ್ನು. ಇಷ್ಟೆಲ್ಲ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕೆ ಎಲ್ಲ ತೊಳ್ಕೊಂಡಿದ್ದೀನಿ. ಇದು ತೊಳೆಯೋದೆಲ್ಲ ಮೊದಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ಈ ಸಾರಿ ತೋರಿಸಿಲ್ಲ. ಇದು ಪೂಜೆ ಮಾಡಬೇಕು. ಎಲ್ಲ ತೊಳ್ಕೊಂಡು ಇಟ್ಕೊಂಡಿನಿ. ಇವು ಒರೆಸ್ಕೋಬೇಕು. ಒಂದು ಸ್ವಲ್ಪ ಮತ್ತೆ ನೀರು ಹಾಕಿ ತೊಳಿಬೇಕು. ಇದೆಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಪೂಜೆ ಮಾಡೋಕ್ಕೆ. ಈಗ ಒಂದು ಸ್ವಲ್ಪ ಒರೆಸಿ ಮತ್ತೆ ಪೂಜೆ ಮಾಡಬೇಕು. ಅವು ನೀರು ಹಾಕಿ ತೊಳ್ಕೊಬೇಕು. ಇವು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಇವನ್ನೆಲ್ಲ ಬಟ್ಟೆ ತೊಗೊಂಡು ಒರೆಸಿ ಮತ್ತೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇಷ್ಟೆಲ್ಲ ಮಾಡಿ
ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಈಗ ಪೂಜೆ ಆಯಿತು ನೋಡಿ ಫ್ರೆಂಡ್ಸ್, ಪೂಜೆ ಮುಗೀತು. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಪೂಜೆನ ಅದು ಲಕ್ಷ್ಮಿಗೆ ಹಾಕಿದ ಲಂಗ ನಾನೇ ಹೊಲ್ದಿರೋದು ನೋಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ಹೇಳಿ. ಈಗ ಪೂಜೆ ಮಾಡಿ ರೊಟ್ಟಿ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನಮಗೆ ರೊಟ್ಟಿ ಜಾಸ್ತಿ ಬೇಕು, ದಿನಾಲೂ ರೊಟ್ಟಿ ಬೇಕು. ಅದಕ್ಕೋಸ್ಕರ ದಿನಾಲೂ ರೊಟ್ಟಿ ಮಾಡ್ತೀವಿ. ಎಷ್ಟಾದರೂ ಬೇಕು, ಬೆಳಗ್ಗೆ ಸಂಜೆ 2 ಟೈಮ್ ಬೇಕು ರೊಟ್ಟಿ ನೋಡಿ ಫ್ರೆಂಡ್ಸ್. ಈಗ ರೊಟ್ಟಿ ಅರಿತದ ಅಂತ ಅನ್ನೋರು ಈ ಥರ ಹಾಕಿದರೆ ಅರಿಯಂಗಿಲ್ಲ, ರೊಟ್ಟಿ ಅರ್ದೋಗಲ್ಲ. ಹಿಂಗೆ ಹಾಕಿ ಕೈ ಮೇಲೆ ಹಾಕಿ ತೊಗೊಂಡ್ರೆ, ಈ ಕೈ ಮೇಲೆ ತೊಗೊಂಡು ಹಾಕಬೇಕು ನೋಡಿ. ಈ ಥರ ಹಾಕಬೇಕು, ರೊಟ್ಟಿ ತೆಗಿಬೇಕು ಮೇಲಿಂದು. ಒಂಚೂರು ಎಲ್ಲಿ ಅರಿಯಂಗಿಲ್ಲ ನೋಡಿ. ಈ ಥರ ಮಾಡಿದ್ದೀನಿ ನಾನು. ರೊಟ್ಟಿ ಹಾಕಕ್ಕೆ ಬರಲ್ಲ ಅನ್ನೋರು ಈ ಥರ ಹಾಕ್ಬೋದು, ಅರಿಲಾರ್ದಂಗೆ ಬರ್ತದೆ. ನಾನು ಯಾರಿಗಾದರೂ ರೊಟ್ಟಿ ಕಲಿಸ್ಬೇಕಂದ್ರೆ ಇದೇ ಥರನೇ ತೋರಿಸ್ತೀನಿ. ಫಸ್ಟಿಗೆ ಕೈಲಿ ಹಾಕೋಕ್ಕೆ ಬರೋಂಗಿಲ್ಲಲ್ಲ, ಅದಕ್ಕೋಸ್ಕರ ಈ ಥರ ರೊಟ್ಟಿ ಮೇಲೆ ಹಾಕಿದರೆ ಅರಿಯಂಗಿಲ್ಲ ಅಂಥೇಳಿ ತೋರಿಸ್ತೀನಿ. ಕಲಿಯೋರಿಗೆ ಈ ಥರ ಕಲಿಬೋದು. ಈಗ ನೋಡಿ ಮತ್ತೊಂದು ಮಾಡ್ತೀನಿ ರೊಟ್ಟಿ. ನಾವು ಉತ್ತರ ಕರ್ನಾಟಕದವ್ರಲ್ವ, ರೊಟ್ಟಿ ಜಾಸ್ತಿ ಬೇಕು ನಮಗೆ. ರೊಟ್ಟಿನೇ ಉಣ್ತಾರೆ ಬೆಳಗ್ಗೆ ರಾತ್ರಿನೂ. ಈಗ ಇನ್ನೊಂದು ಹಾಕ್ತೀನಿ ನೋಡಿ. ಅದೇ ಥರನೇ ಕೈ ಮೇಲೆ ಹಾಕ್ಕೊಂಡು ಮೇಲೆ ರೊಟ್ಟಿ ಇಟ್ಕೊಂಡು ಕೈ ಮೇಲೆ ತೊಗೊಂಡ್ರೆ ಈಸಿಯಾಗಿ ಹಾಕ್ಬೋದು. ಏನೂ ಅರಿಯಂಗಿಲ್ಲ, ಒಂಚೂರು ಅರಿಯಂಗಿಲ್ಲ ನೋಡಿ. ನೀರು ಹಚ್ತೀನಿ ಈಗ. ಆಯಿತು, ರೊಟ್ಟಿ ಆರಿಲಾರ್ದಂಗೆ ಕರೆಕ್ಟಾಗಿ ಬರ್ತದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮಾಡ್ಕೊಂಡಿರೋರು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಹೊಸ್ದಾಗಿ ಮಾಡೀನಿ ಚಾನಲ್ನ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂದನೇ ನಾವು ಬೆಳಿಬೋದು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ರೊಟ್ಟಿ ಆಯಿತು ನೋಡಿ. ರೊಟ್ಟಿ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಟೈಲ್ಸು, ಗೋಡೆ ಎಲ್ಲ ಒಲೆಯಿಂದ ಮತ್ತು ಗ್ಯಾಸ್ ಕಟ್ಟಿ ಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ. ವಾರಕ್ಕೊಂದು ಸರಿ ಆದರೂ ಕ್ಲೀನ್ ಮಾಡಿದರೆ ಸ್ವಚ್ಛವಾಗಿರ್ತಾವೆ. ಇಲ್ಲಾಂದರೆ ಎಣ್ಣೆ ಸಿಡಿದು ಅದು ಎಲ್ಲ ಸಿಡಿದು ಗಲೀಜಾಗ್ತಾವೆ. ಮತ್ತು ಜಾಸ್ತಿ ಆದಮೇಲೆ ಒರ್ಸೋಕೆ ಹೋದರೆ ಕ್ಲೀನ್ ಆಗಲ್ಲ ಫ್ರೆಂಡ್ಸ್ ಜಲ್ದಿ. ಅದಕ್ಕೋಸ್ಕರ ಯಾವಾಗಿಂದ ಅವಾಗೆ ಕ್ಲೀನ್ ಮಾಡ್ತೀನಿ ನಾನು. ನೋಡಿ ಯಾವ ಥರ ಕ್ಲೀನ್ ಆಯಿತು ಅಂತ ನೋಡಿ ಫ್ರೆಂಡ್ಸ್. ಕ್ಲೀನ್ ಆಯ್ತಲ್ವ. ಎಣ್ಣೆ ಅದು ಸಿಡ್ದಿರೋದು ಜಲ್ದಿ ಹೋಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಸ್ವಲ್ಪ ಏನಾದರೂ ಏನಂತಾರೆ ಸಾಬೂನು ಮತ್ತು ವಿಮ್ ಜೆಲ್ ಅದೆಲ್ಲ ಏನಾದರೂ ಹಾಕಿ ಒರೆಸಿದ್ರೆ ಹೋಗ್ತದೆ. ಇಲ್ಲಾಂದರೆ ಎಣ್ಣೆ ಜಿಗುಟು ಹೋಗಂಗಿಲ್ಲ. ಅದೆಲ್ಲ ಹಾಕಿ ಒರೆಸಿ ಕ್ಲೀನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಕ್ಲೀನ್ ಆಗ್ಯದಂತ. ಒಬ್ಬೊಬ್ಬರ ಮನೆಯಾಗ ನೋಡಬೇಕು, ಜಿಗುಟು ಇರ್ತದೆ. ನಾನು ನೋಡಿದ್ದೀನಿ ಒಂದೊಂದು ಮನೆ ಒಳಗೆ. ಅದಕ್ಕೆ ನಾನು ಯಾವಾಗಿಂದ ಅವಾಗೆ ಕ್ಲೀನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಕ್ಲೀನ್ ಮಾಡಿರೋದು ಯಾವಾಗಲೂ ತೋರಿಸಿಲ್ಲ, ಇದೇ ಸರ್ತಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಕ್ಲೀನ್ ಆಗ್ಯದಂತ ನೋಡಿ. ಈಗ ಸ್ಟವ್ ಒರೆಸಿದ್ದೀನಿ ನೋಡಿ, ಅದನ್ನು ಕ್ಲೀನ್ ಆಗ್ಯದ. ರೊಟ್ಟಿ ಮಾಡಿದರೆ ಕಟ್ಟಿ ತುಂಬ ಎಲ್ಲ ಗಲೀಜಾಗ್ತದೆ. ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲೀನ್ ಆಗ್ಯದಂತ. ನಮ್ಮ ಮನೆಯಲ್ಲಿ ಸಿಂಕ್ ಇಲ್ಲ ಫ್ರೆಂಡ್ಸ್. ಸಿಂಕ್ ಇದ್ದರೆ ಅದ್ರೊಳಗೆ ಎಲ್ಲ ತೊಳೆದ್ರೆ ಹೋಗ್ತದೆ, ಆಮೇಲೆ ಒರೆಸೋದು ಒಂದೇ ಇರ್ತದೆ. ನಮ್ಮ ಮನೆಯಲ್ಲಿ ಸಿಂಕ್ ಇಲ್ಲ, ಅದಕ್ಕೆ ಎಲ್ಲ ಬಳಿದು ಒರೆಸಿ ಅದು ಮಾಡಬೇಕು. ಇಲ್ಲಾಂದರೆ ಕೆಳಗಡೆ ಎಲ್ಲ ಸೋರ್ತದೆ. ಅದಕ್ಕೋಸ್ಕರ ನಾನು ಎಲ್ಲ ಮೊದಲೇ ಇದು ಮಾಡಿ ನಿಮ್ಗೆ ಒರೆಸೋದು ಅಂದೇ ತೋರಿಸಿದ್ದೀನಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ವಿಡಿಯೋ ಮಾಡೋಕ್ಕೆ. ಈಗ ಊಟ ಮಾಡಿ ಇದು ಉಳ್ಳಾಗಡ್ಡಿ ಕ್ಲೀನ್ ಮಾಡ್ಲಕತ್ತಾರ ನಮ್ಮ ಮನೆಯಾಗ. ಉಳ್ಳಾಗಡ್ಡಿ ನಾವು ಬೆಳೆದಿದ್ವಲ್ವ, ಉಳ್ಳಾಗಡ್ಡಿ ಕ್ಲೀನ್ ಮಾಡೋಕ್ಕೆ ಬಂದಾರ. ಅದನ್ನು ಸರಿಯಾಗಿ ಮಾಡಿಲ್ಲ ಫ್ರೆಂಡ್ಸ್. ಸಾರಿ.
ಸ್ವಲ್ಪನೇ ಮಾಡಿದ್ದೀನಿ, ಮಾಡೋಕ್ಕಾಗಿಲ್ಲ ನಂಗೆ, ಅದಕ್ಕೆ ಮಾಡಿಲ್ಲ. ನೋಡಿ ಕ್ಲೀನ್ ಮಾಡ್ಲತ್ತಾರೆ, ಎಲ್ಲ ಮಾಡಿದ್ದೆ ಎಲ್ಲ. ಮತ್ತು ಸಾಪು ಒಂದಕ್ಕೊಂದು ಹತ್ತಲಾರ್ದಂಗೆ ಹಾಕಬೇಕು, ಇಲ್ಲಾಂದರೆ ಕೆಟ್ಟೋಗ್ತಾವೆ. ಹಂಗೆ ಆ ಥರ ಮಾಡ್ಲತ್ತಾರೆ ಎಲ್ಲರೂ. ಅವರು ಕೂಲಿಯವ್ರು ಬಂದಾರ ಮಾಡೋಕ್ಕೆ. ಅದೆಲ್ಲ ನಮ್ಮ ಮನೆಯೇ ನೋಡಿ ಫ್ರೆಂಡ್ಸ್, ಮೇಲಿಂದ ಇದು, ಅದು ಕೆಳಗಿಂದು ನೋಡಿ. ಕ್ಲೀನ್ ಮಾಡಿ ಮತ್ತೆ ಸಾಫ್ ಮಾಡ್ಲತ್ತಾರ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಾಗ ಸಿಗ್ತೀನಿ.